ಹಲೋ ನಮಸ್ಕಾರ. ನಾವೆಲ್ಲರೂ ಇವತ್ತು ದ ವರ್ಲ್ಡ್ ಆಫ್ ಮೈಸೂರು ಪಾಕ್, ಮೈಸೂರಲ್ಲಿ ಚಾಮುಂಡಿ ಬೆಟ್ಟದ ರೋಡಲ್ಲಿ ಹೊಸದಾಗಿ ಓಪನ್ ಆಗಿರುವಂಥ ಸ್ವೀಟ್ಸ್ ಎಕ್ಸ್ಪೀರಿಯನ್ಸ್ ಸ್ಟೋರ್ಗೆ ಹೋಗ್ತಾ ಇದ್ದೀವಿ. ಸೊ ಓಪನ್ ಆಗಿದ್ದಾಗಿಂದ ಹೋಗ್ಬೇಕು ಅಂದ್ಕೊಂಡಿದ್ವಿ, ಹೋಗೋಕ್ಕಾಗಿರಲಿಲ್ಲ. ಸೊ ಇಲ್ಲಿ ಏನೇನು ಸ್ವೀಟ್ ಸಿಗುತ್ತೆ, ಏನೇನು ವೆರೈಟಿ ಸಿಗುತ್ತೆ ನೋಡೋಣ ಅಂತ ಹೇಳಿ ಬಂದಿದ್ದೀವಿ. ಸೊ ಇಲ್ಲಿ ನಾವು ಸ್ಪೆಷಲಾಗಿ ಹೇಳಬೇಕಂದ್ರೆ ಮೈಸೂರು ಪಾಕ್ನ ಪ್ಯಾಕ್ ಮಾಡೋದಿರ್ಬೋದು, ಪ್ರಿಪೇರ್ ಮಾಡೋದಿರ್ಬೋದು, ಎಲ್ಲನೂ ಈ ಥರ ಟ್ರಾನ್ಸ್ಪರೆಂಟ್ ಗ್ಲಾಸ್ ಒಳಗಡೆ ನಾವೇ ನೋಡಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ಎಷ್ಟು ಕ್ಲೀನಾಗಿ ಹೈಜಿನಿಕ್ ಆಗಿ ಎಲ್ಲನೂ ಮಾಡ್ತಾರೆ ಅಂತ. ಸೊ ನಾವು ಹೋಗಿದ್ದ ಟೈಮ್ ಅರೌಂಡ್ ರಾತ್ರಿ 8:30 ಆಗಿದ್ದರಿಂದ ಎಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ರು. ಸ್ವಲ್ಪ ಪ್ಯಾಕಿಂಗ್ ನಡೀತಿತ್ತು, ಅದಾದಮೇಲೆ ಕ್ಲೀನಿಂಗ್ ಮಾಡ್ತಿದ್ರು. ಇನ್ನು ಸ್ವೀಟ್ಸಲ್ಲಿ ಬಂದರೆ ಮೈಸೂರು ಪಾಕ್ ಬಿಟ್ಟು ಬೇರೆನೂ ಈ ಥರ ಎಲ್ಲ ಸ್ವೀಟ್ಸ್, ಬಾದಾಮ್ ಹಲ್ವಾ ಇರ್ಬೋದು, ಲಡ್ಡು ಇರ್ಬೋದು, ಚಾಕ್ಲೇಟ್ ಬರ್ಫೀಸ್ ಈ ಥರ ಎಲ್ಲ ಸಿಗುತ್ತೆ. ನಾವು ಕೂಡ ರೋಸ್ ಮಿಲ್ಕ್, ಮಟ್ಕ, ರಸಗುಲ್ಲ, ರಸ್ಮಲೈ ಎಲ್ಲನೂ ಫಸ್ಟ್ ಟ್ರೈ ಮಾಡಿದ್ವಿ. ಅದಾದಮೇಲೆ ಇನ್ನು ಮೈಸೂರು ಪಾಕ್ ಅಂತ ಬಂದರೆ ಮೈಸೂರು ಪಾಕಲ್ಲಿ ಸುಮಾರು 7 ಥರ ವಿಧವಾದ ಮೈಸೂರು ಪಾಕ್ ಸಿಗುತ್ತೆ. ಕಾಮನ್ಲಿ ಮೈಸೂರು ಪಾಕ್ ಅಂದರೆ ತುಂಬ ಎಲ್ರಿಗೂ ಇಷ್ಟ ಆಗುತ್ತೆ, ಅದರಲ್ಲೂ ಮೈಸೂರಲ್ಲಿ. ಬಟ್ ಇಲ್ಲಿ 7 ಥರ ಮೈಸೂರು ಪಾಕಲ್ಲಿ ಯಾವ್ಯಾವ ವೆರೈಟಿ ಸಿಗುತ್ತೆ ಅಂತ ನೀವು ನೋಡ್ತಾ ಇರ್ಬೋದು. ಮಿಲ್ಲೆಟ್ಸ್ ಮೈಸೂರು ಪಾಕ್ ಇರ್ಬೋದು, ಸ್ಪೆಷಲ್ ಮೈಸೂರು ಪಾಕ್, ಮತ್ತು ಕಾಜು ಮೈಸೂರು ಪಾಕ್, ಈ ಥರ ವೆರೈಟಿ, ಮತ್ತು ಬೆಲ್ಲದ ಮೈಸೂರು ಪಾಕ್, ಹೀಗೆ ವೆರೈಟಿ ಸಿಗುತ್ತೆ. ರೇಟ್ಸು ಕೂಡ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ. ಸೊ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು. ನಮಗಂತೂ ಸಖತ್ ಇಷ್ಟ ಆಯಿತು ಎಲ್ಲ ವೆರೈಟೀಸ್ ತಿಂದ್ಕೊಂಡು ನಾವು ಅಲ್ಲಿಂದ ಮನೆಗೆ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್. ಇದೇ ಥರ ವ್ಲಾಗ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.